ಆ ರೈಡರ್ ಫ್ಲಾಪ್ ಆಯಿತು, ಈ ರೈಡರ್ ಕಿತ್ಕೊಂಡು ಸೇಲ್ಸ್ ಆಯಿತು. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ? ರಬ್ಬಿಶ್. ಮಿರರ್ ತೆಗೆದ್ಬಿಟ್ರೆ ಫುಲ್ಲು ಫಿಲ್ಟರ್ ಥ್ರೂ ಮಾಡ್ಬೋದು ಸಗದಾಗ ಮಾತ್ರ. ಇದೊಂದು ನವರಂಗಿ ಆಟ ಆಡ್ತಾ ಇದೆ ಆಗ್ಲಿಂದ. ಸೀಟಿಂಗ್ ಪೊಸಿಷನ್ ಏನು ಹೇಳ್ತೀರಾ ಹೇಳಿ, ಸೀಟ್ ಕಂಫರ್ಟ್ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ನೀವು ಆರಾಮಾಗಿ ಟೂರಿಂಗ್ ಎಲ್ಲ ಮಾಡ್ಬೋದು ನಿಮಗೆ. ಈಗ ನಾನು 5th ಗೇರಲ್ಲಿ ಆರಾಮಾಗಿ 70 to 60 ಕ್ರೂಸ್ ಮಾಡ್ತಾ ಇದ್ದೀನಿ. ಆರಾಮಾಗಿ ಕ್ರೂಸಿಂಗ್ ಮಾಡ್ಬೋದು ನೀವು. ನನಗೆ ಗಾಡಿ ಕೊಟ್ಟಿರೋರು ಬಂದು ಸೇಮ್ ಇದೇ ಕಂಪ್ನಿಲಿ ಕೆಲಸ ಮಾಡೋ TVS ಫ್ಯಾಕ್ಟ್ರಿಲೇನೆ. ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತ ಕರುಣೆ. ಈ ಕೈ ಕರ್ನಾಟಕದ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ. ಆಯಂ ಸಾಂಘ್ಯ. ಯಾರಾದ್ರೂ ತಪ್ಪು ಮಾಡಿ ಕಂಡ್ರೆ ಶಿಕ್ಷೆ ಕೊಡಂತ ಗಂಡಸು ಕಣ ನಾನು. ಡೌಟ್ ರಾಜ, ನಾನು ಡೌಟೇ ಹಾಕೊಂಡಿಲ್ಲ ಕಣ. ನಮ್ಮ ಬಸ್ಸಲ್ಲಿ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟವ್ರು ನಾವಾಗಿರ್ಬೇಕು. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರಶು ಕನ್ನಡಿಗ. ಇವತ್ತು ನಮ್ಮ ಮುಂದೆ ಇದ್ದೆ TVS ರೈಡರ್ 125. ಆ ಕಲರ್ ನೋಡಿ ಗಾಯ್ಸ್, ಏನು ಸಖತ್ತಾಗಿ ಕಾಣ್ತಾ ಇದೆ. ಸೆಕ್ಸಿ, ಆ ಗ್ರೇ, ಬ್ಲ್ಯಾಕ್, ಆ ರೆಡ್ಡು ನೋಡೋದಕ್ಕೆ ಸಖತ್ತಾಗಿದೆ. ಮತ್ತು ಬ್ಯಾಕ್ಗ್ರೌಂಡ್ ಕೂಡ ಅದೇ ಥರನೇ ಇದೆ ಅಂದ್ಕೊಳ್ಳಿ. ನಮ್ಮ ಫ್ರೆಂಡ್ ನೋಡೋದಾದರೆ ನಿಮಗೆ ಆಲ್ LED ಹೆಡ್ಲ್ಯಾಂಪ್ ಸಿಗ್ತಾ ಇದೆ. ನಿಮಗೆ DRL ಕೂಡ ಸಿಗ್ತಾ ಇದೆ. ನಿಮಗೆ ಬಟರ್ಫ್ಲೈ DRL ಸಿಗ್ತಾ ಇದೆ. ನಿಮಗೆ ಇಂಡಿಕೇಟರ್, ನಿಮಗೆ ಅಲೋಜನ್ ಸಿಗ್ತಾ ಇರೋದು. ಟೈಲ್ ಸೆಕ್ಷನ್ ನೋಡೋದಾದರೆ ನಿಮಗೆ LED ಟೈಲ್ ಲ್ಯಾಂಪ್ ಇದೆ ಮತ್ತು ಅಲೋಜನ್ ಇಂಡಿಕೇಟರ್ ಇದೆ. ನಿಮ್ಗೆ ಆಲ್ LED ಸೆಟಪ್ ಸಿಗ್ತಾ ಇಲ್ಲ. ಫುಲ್ ನಿಮಗೆ ಹೆಡ್ ಲ್ಯಾಂಪು ಟೈಲ್ ಲ್ಯಾಂಪ್ ಬಿಟ್ಟು ನಿಮಗೆ ಎಲ್ಲ ಅಲೋಜನ್ನೇ ಇರೋದು. ನಿಮಗೆ ಹೆಡ್ ಲ್ಯಾಂಪ್ LED ಮತ್ತು ಟೈಲ್ ಲ್ಯಾಂಪ್ ಮಾತ್ರ LED ಸಿಗ್ತಾ ಇರೋದು ನಿಮಗೆ ಈ ಗಾಡೀಲಿ. ನೀವು ನೋಡ್ಬೋದು ಓನರ್ ಇಲ್ಲಿ ಒಂದು ಎಕ್ಸ್ಟ್ರಾ ಲ್ಯಾಂಪ್ ಹಾಕಿದ್ದಾರೆ, ಫಾಗ್ ಲ್ಯಾಂಪು. ಸಖತ್ತಾಗಿದೆ ಗುರು, ನೈಟ್ ಟೈಮಲ್ಲಿ ಓಡಿಸ್ಬೇಕಾದ್ರೆ. ನಿಮಗೆ ಈ ಗಾಡಿ ಹೆಡ್ ಲ್ಯಾಂಪು ನಿಮಗೆ ಅಷ್ಟೊಂದು ಅಕ್ಯುರೇಟ್ ಆಗಿನಿಲ್ಲ, ಸುಮ್ಮನೆ ಡಾರ್ಕ್ ನೈಟಲ್ಲೆಲ್ಲ. ನೀವು ಆಪೋಸಿಟಲ್ಲಿ ಲಾರಿ ಏನಾದರೂ ಬಂದರೆ ನಮ್ಗೆ ರೋಡೇ ಕಾಣಿಸಲ್ಲ, ಲಾರಿ ಅವ್ನು ಎದೆ ಮೇಲೆ ಬಂದಂಗೆ ಆಗುತ್ತೆ. ಅದಕ್ಕೋಸ್ಕರ ಓನರ್ ಅದ್ರ ಮೇಲೆ ನೋಡ್ಬಿಟ್ಟೇ ಇವರು ಒಂದು ಫಾಗ್ ಲ್ಯಾಂಪ್ ಹಾಕ್ಸ್ಬಿಟ್ಟಿದ್ದಾರೆ. ಈ ವೈಸರ್ ಏನು ನೋಡ್ತೀರಾ, ವಿಂಡ್ಶೀಲ್ಡು, ಇದು ಶೋರೂಮಿಂದನೇ ಇವ್ರು ಹಾಕ್ಸಿರೋದು. ಇವರು ನಿಮ್ಗೆ ಈ ಗಾಡೀಲಿ ಬರಲ್ಲ, ಇದು ಆಕ್ಸೆಸರೀಸ್ ಆಗಿ. ನಿಮ್ಗೆ ಬೇಕಾದರೆ ತೊಗೊಳ್ಳಿ, ಇಲ್ಲ ಅಂದರೆ ಬಿಡಿ ಅಷ್ಟೇ. ಒಂದು ರೌಂಡ್ ಗಾಡಿ ಓವರ್ ಆಲ್ ವಾಕರೌಂಡ್ ನೋಡ್ಕೊಬಿಡಿ. ಏನು ಬಾಂಬ್ ಆಗಿದೆ ಗೊತ್ತಾ ಆ ಗಾಡಿ, ನೆಕ್ಸ್ಟ್ ಲೆವೆಲ್ ಇದೆ. ನಾನು ಪ್ರಾಬಬ್ಲಿ ಫಸ್ಟ್ ಬೈಕಲ್ಲಿ ನಾನು ನಾಡೋಗ್ರೆ ಅನ್ನೋದು ನೋಡಿದ್ದೆ ನಾನು ಡುಕಾಟಿ ಗಾಡೀಲಿ. ಬೈಕ್ ವಿತ್ ಗರ್ಲ್ ಅಂದ್ಬಿಟ್ಟು ಒಂದು ಗಾಡಿ ರಿವ್ಯೂ ಮಾಡಿದ್ರು ಅವರು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ. ಅದು ಬಿಟ್ಟರೆ ಅದು ನೆಕ್ಸ್ಟು DV ಅವ್ರ ಹತ್ರ ಬಂತು. DV ಅವರಿಂದ ಈಗ ಟ್ರಿಪಲ್ ರಶ್ ಅವ್ರ ಹತ್ರ ಇದೆ. ಟ್ರಿಪಲ್ ರಶ್ ಅವರು ಅದನ್ನು ಕಲರ್ ಚೇಂಜ್ ಮಾಡಿಸ್ಬಿಟ್ಟಿದ್ದಾರೆ. ಈಗ ಬಂಬಲ್ ಬಿ ಕಲರ್ ಮಾಡಿಸ್ಬಿಟ್ಟಿದ್ದಾರೆ. ಬಂಬಲ್ ಬಿ ಕಲರ್ ಕೂಡ ಸಖತ್ತಾಗಿದೆ. ಅಂದರೆ ಅವ್ರು ಬರೀ ರ್ಯಾಪ್ ಮಾಡಿಸಿರೋದಷ್ಟೇ. ನಮಗೆಲ್ಲ ಗೊತ್ತಾಗೋಯ್ತು. ಫ್ರಂಟ್ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗ್ತಾ ಇದೆ. ರೇರ್ ನಿಮಗೆ 5 ಸ್ಟೆಪ್ ಅಡ್ಜಸ್ಟಬಲ್ ಮೋನೋಶಾಕ್ ಸಸ್ಪೆನ್ಷನ್ ಸಿಗ್ತಾ ಇದೆ ನಿಮಗೆ. ಗಾಡಿ ಸಸ್ಪೆನ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್. ನಾನು ಮೇಜರಾಗಿ ಚೆಕ್ ಮಾಡೋದೇ ಆಫ್ ರೋಡಲ್ಲೇ ಗಾಡಿ ಸಸ್ಪೆನ್ಷನ್ ಹೇಗಿದೆ ಅಂತ. ತುಂಬ ಸಾಫ್ಟ್ ಇದ್ದರೆ ಗೊತ್ತಾಗ್ಬಿಡುತ್ತೆ, ತುಂಬ ಸ್ಮೂತ್ ಇದ್ದರೆ ಗೊತ್ತಾಗ್ಬಿಡುತ್ತೆ. ಈ ರೋಡ್ಗಳಲ್ಲಿ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ನಿಮಗೆ ಸಸ್ಪೆನ್ಷನ್ನು. ಫ್ರಂಟ್ ನಿಮಗೆ 240mm ಡಿಸ್ಪ್ಲೇ ಸಿಗ್ತಾ ಇದೆ. ರೇರ್ ನಿಮಗೆ ಡ್ರಮ್ ಬ್ರೇಕ್ ಸಿಗ್ತಾ ಇದೆ. 130mm ಡ್ರಮ್ ಬ್ರೇಕ್ ಇದು ಸಿಗ್ತಾ ಇದೆ ನಿಮಗೆ ಗಾಡೀಲಿ. ನಿಮಗೆ ಈ ಗಾಡೀಲಿ ABS ಇಲ್ಲ, CBS ಅಂದ್ಬಿಟ್ಟು ಬ್ರೇಕಿಂಗ್ ಬರುತ್ತೆ. ಸಿಂಕ್ರೋನಿಕ್ ಬ್ರೇಕಿಂಗ್ ಸಿಸ್ಟಮ್ ಸೇಮ್. ನಿಮಗೆ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಸೇಮ್ ಅದೇ ಪ್ರಿನ್ಸಿಪಲ್ ಇದರಲ್ಲೂ ಕೂಡ ಇರೋದು. ಫ್ರಂಟ್ ಅಪ್ಲೈ ಮಾಡಿದ್ರೆ ರೇರು ಅಪ್ಲೈ ಆಗುತ್ತೆ, ರೇರ್ ಅಪ್ಲೈ ಮಾಡಿದ್ರೆ ಫ್ರಂಟು ಕೂಡ ಅಪ್ಲೈ ಆಗುತ್ತೆ ಬ್ರೇಕ್. ನಿಮಗೆ ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ಇದರಲ್ಲೂ ಕೂಡ ABS ನೋಡೋದಕ್ಕೆ ಸಿಗ್ತದೆ. ಇನ್ನು R&D ಸ್ಟೇಜಲ್ಲಿ ಇದೆ. ಇನ್ನು ಫ್ರಂಟ್ ಟೈರ್ ನೋಡೋದಾದ್ರೆ ನಿಮಗೆ 80/100 17 ಇಂಚ್ ವೀಲ್ ಸಿಗ್ತಾ ಇದೆ. ಇನ್ನು ರೇರ್ ನೋಡೋದಾದ್ರೆ ನಿಮಗೆ 100/90 17 ಇಂಚ್ ವೀಲ್ ಸಿಗ್ತಾ ಇದೆ. ಇನ್ನೂ ಸ್ವಲ್ಪ ದೊಡ್ಡ ವೀಲ್ ಕೊಡ್ಬೋದಿತ್ತು. ಇನ್ನು ಸ್ಪೀಡೋಮೀಟರ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಎಷ್ಟು ಸ್ಪೀಡ್ ಹೋಗ್ತಾ ಇದ್ದೀರಾ ಅಂತ ತೋರಿಸ್ತಾ ಇದೆ. ಇಲ್ಲೊಂದು RPM ಬಾರ್ ಇದೆ. ಮತ್ತು ಇಲ್ಲೊಂದು ನ್ಯೂಟ್ರಲಲ್ಲಿ ಯಾವ ಗೇರಲ್ಲಿ ಹೋಗ್ತಾ ಇದ್ದೀರಾ ಅಂತ ಗೇರ್ ಇಂಡಿಕೇಶನ್ ಪೊಸಿಷನ್ ಇದೆ. ಮತ್ತು ಈಕೋ ಮತ್ತು ಪವರ್ ಮೋಡು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಅದು ಬಿಟ್ಟರೆ ಇಲ್ಲಿ ಫ್ಯೂಲ್ ಟ್ಯಾಂಕ್ ಇದೆ. ಇಲ್ಲೊಂದು ಪವರ್ ಮೋಡ್ ಅಂದ್ಬಿಟ್ಟು ಪವರ್ ಬಟನ್ ಇದೆ. ಅಂದರೆ ನೀವು ಪವರ್ ಮೋಡಲ್ಲಿ ಫುಲ್ ರೈಡಿಂಗ್ ಮಾಡ್ತಾ ಇರ್ಬೇಕಾದ್ರೆ ಪವರ್ ಚಾರ್ಜ್ ಆದಮೇಲೆ ನಿಮಗೆ ಗಾಡೀಲಿ ಸ್ವಲ್ಪ ಪಿಕಪ್ ಸ್ವಲ್ಪ ಇನ್ನೂ ಜಾಸ್ತಿ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಓಡೋಮೀಟ್ರ್ ಇದೆ. ನಿಮಗೆ ಟ್ರಿಪ್ A, ಟ್ರಿಪ್ B, ಟ್ರಿಪ್ C ಅದನ್ನು ಕೂಡ ಸೆಟ್ ಮಾಡ್ಬೋದು. ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಮತ್ತು 10/10 ನ್ಯಾವಿಗೇಷನು ಮತ್ತು ಕಾಲು SMS ಅಲರ್ಟು ಕೂಡ ಎಲ್ಲ ಕೂಡ ಇದೆ ಗಾಡೀಲಿ. ಅಟ್ಯಾಚ್ ಬಾತ್ರೂಮ್ ಅಂದ್ಬಿಟ್ಟು ಇನ್ನೆಲ್ಲ ಇದೆ. ಇಂಡಿಕೇಟರ್ ಲ್ಯಾಂಪ್ ಸಿಗ್ತದೆ, ಐಬೀಮು ಮತ್ತು ಸೈಡ್ ಸ್ಟ್ಯಾಂಡ್ ಸೆನ್ಸರು ಮತ್ತು ಇಂಜಿನ್ ಚೆಕ್ ಲೈಟು. ನಿಮಗೆ ಇಂಜಿನ್ ಆಟೋ ಕಟ್ ಆಫ್ ಕೂಡ ಇದೆ ಗಾಡೀಲಿ. ನಿಮಗೆ ಎಂಟಲ್ಲಿ ಈಗೋ ಅಂದ್ಬಿಟ್ಟು ಇಲ್ಲಿ ಸ್ಟಿಕ್ಕರ್ ಏನು ನೋಡ್ತೀರಾ ನೀವು ಇಲ್ಲಿ, ನಿಮಗೆ ಆಟೋ ಕಟ್ ಆಫ್ ಕೂಡ ಕೊಟ್ಟಿದ್ದಾನೆ. ನಿಮಗೆ ರೈಟ್ ಸೈಡ್ ಇಂಡಿಕೇಟರ್ ಹಿಂಗಿದೆ. ಮತ್ತು ನಿಮಗೆ ಗಾಡಿ ಆನ್ ಮಾಡಿ ಆಫ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಹೆಲ್ಮೆಟ್ ಹಾಕೊಳ್ಳಿ ಅಂದ್ಬಿಟ್ಟು ಹೆಲ್ಮೆಟ್ ಸಿಂಬಲ್ ತೋರಿಸ್ತಾ ಇದೆ ನೋಡಿ. ಇದೊಂದು ಒಳ್ಳೆ ಫೀಚರು, ಹೆಲ್ಮೆಟ್ ಹಾಕೊಳ್ಳಿ ಅಂದ್ಬಿಟ್ಟು ಸಿಂಬಲ್ ತೋರಿಸ್ತಾ ಇದೆ. ಒಂದು ಸ್ವಲ್ಪ ಹೊತ್ತು ತೋರಿಸುತ್ತೆ, ಆಮೇಲೆ ಆಫ್ ಆಗಿಬಿಡುತ್ತೆ ಅದನ್ನೇ ಆಟೋಮೆಟಿಕ್ಕಾಗಿ. ಇನ್ನು ಇಂಜಿನ್ ಸ್ಪೆಸಿಫಿಕೇಷನ್ ಹೇಳಿದ್ರೆ ನಿಮಗೆ 124.8cc ಸಿಂಗಲ್ ಸಿಲಿಂಡರ್ ಏರ್ ವಿತ್ ಆಯಿಲ್ ಕೂಲಿಂಗ್ ಗೈಸ್ ಇದು ಕೊಟ್ಟಿರೋದು. ನಿಮಗೆ 11 bhp 11 Nm ಟಾರ್ಕ್ ಸಿಗ್ತದೆ. ನಿಮಗೆ ಆಯಿಲ್ ಕೂಲಿಂಗ್ ಹೆಂಗೆ ಕೊಡ್ತಾರೆ ಈಗ ಈ ಗಾಡಿಗೆ, ಇದು 125cc ಆಯಿಲ್ ಕೂಲಿಂಗ್ ಯಾವ ಥರ ಕೊಡ್ತಾರೆ, ಏರ್ ಕೂಲಿಂಗ್ ಅಂತ ಇದೆ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತೀರಾ.
ನೀವು ನೋಡ್ಬೋದು ನಿಮಗೆ ಆಯಿಲ್ ಸಂಪ್ ಏನಿದೆಯಲ್ಲ ಅಲ್ಲೂ ಕೂಡ ನಿಮಗೆ ಏರ್ ವಿಂಗ್ಸ್ನ ಕೊಟ್ಟಿದ್ದಾನೆ. ನೀವು ರೈಡಿಂಗ್ ಟೈಮಲ್ಲಿ ನಿಮಗೆ ಗಾಳಿ ಕೂಲ್ ಆಗುತ್ತಲ್ವ, ಆಯಿಲ್ ಸಂಪಿಂದ ಪಾಸ್ ಆದಾಗ ಆಯಿಲು ಕೂಡ ಕೂಲ್ ಆಗುತ್ತೆ. ಅದರಿಂದ ಇದು ಆಯಲ್ ಕೂಲ್ ಇಂಜಿನ್ ಗೈಸ್. ಸಖತ್ತಾಗಿ R&D ಮಾಡಿದ್ದಾರೆ ಗೈಸ್ ಇಂಜಿನ್ ಮೇಲೆ. ಗಾಡಿ ಪವರ್ ಬಗ್ಗೆ ಮಾತಾಡೋಂಗಿಲ್ಲ ಗೈಸ್. ಫಸ್ಟ್ ಗೇರಿಂದ ಹಿಡಿದು 5th ಗೇರ್ವರೆಗೂ ಪವರ್ ಸಖತ್ ಮ್ಯಾನೇಜ್ ಮಾಡಿದ್ದಾನೆ. ನನಗೆ ಗಾಡಿ ಕೊಟ್ಟಿರೋರು ಬಂದು ಸೇಮ್ ಇದೇ ಕಂಪ್ನಿಲೇ ಕೆಲಸ ಮಾಡೋ TVS ಫ್ಯಾಕ್ಟ್ರಿಲೇನೆ. ಇದು ಮೈಸೂರಿಂದ ನೀವು 15 ಕಿಲೋಮೀಟ್ರ್ ಬಂದರೆ ಕಡ್ಕೊಳ ಅಂದ್ಬಿಟ್ಟು ಒಂದು ಊರು ಸಿಗುತ್ತೆ. ಆ ಊರೊಳಗಡೆನೆ ನಿಮಗೆ TVS ಫ್ಯಾಕ್ಟ್ರಿ ಸಿಗುತ್ತೆ ನಿಮಗೆ. ಮೋಸ್ಟ್ ಆಫ್ ದ ಬೈಕ್ಗಳು ಕೂಡ ಇಲ್ಲೇ ಮ್ಯಾನುಫ್ಯಾಕ್ಚರ್ ಅಂತ ಆಗೋದು. ಗಾಡಿ ಓನರ್ ಇದೇ ಕಂಪ್ನಿಲೇ ಕೆಲಸ ಮಾಡೋದು ನಿಮಗೆ. ಇದರಲ್ಲಿ ಪರ್ಟಿಕ್ಯುಲರ್ 3 ಮಾಡಲ್ ಏನೋ ಬರುತ್ತೆ, 3 ವೇರಿಯಂಟ್ ಗಾಡಿ ಬರುತ್ತೆ ನಿಮ್ಗೆ. ಇದರಲ್ಲಿ ಬೇಸು, ಮಿಡ್, ಟಾಪ್ ಎಂಡ್ ಬರುತ್ತೆ. ಟಾಪ್ ಎಂಡ್ ಅಲ್ಲಿ ನಿಮ್ಗೆ ಏನಿಲ್ಲ, TFT ಡಿಸ್ಪ್ಲೇ ಒಂದು ಸಿಗುತ್ತೆ ಅಷ್ಟು ಬಿಟ್ರೆ ಬೇರೇನಿಲ್ಲ ನಿಮಗೆ. ಟಾಪ್ ಎಂಡ್ ಈ ಕಂಪ್ನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲ್ವಂತ, ನಿಮಗೆ ಹೊಸೂರು ಪ್ಲಾಂಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಹೇಳ್ತಾರೆ. ಫುಲ್ ಟ್ಯಾಂಕ್ ನೋಡೋದಾದ್ರೆ ನಿಮಗೆ 10 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಕೊಡ್ತಾ ಇದ್ದಾರೆ ಕಂಪ್ನಿಯವರು. ನಿಮಗೆ ಒಂದು 65 ಕಿಲೋಮೀಟರ್ ಲೀಟರ್ ಮೈಲೇಜ್ನ ಕ್ಲೈಮ್ ಮಾಡ್ತಾರೆ. ನಾವು 160 ಅಂತ ಇಟ್ಕೊಂಡ್ರು ನೀವು ಒಂದು ಫುಲ್ ಟ್ಯಾಂಕಲ್ಲಿ ಆರಾಮಾಗಿ ನೀವು 600 ಕಿಲೋಮೀಟರ್ ಹೋಗಿದ್ದು ಬರ್ಬೋದು ನೀವು ಈ ಗಾಡೀಲಿ. ಸೊ ಗೈಸ್, ಈ ಗಾಡೀಲಿ ನಿಮಗೆ 5 ಗೇರ್ ಸಿಗ್ತಾ ಇದೆ. 5 ಗೇರು ನಿಮಗೆ. ಗೇರ್ ಮ್ಯಾನೇಜಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ 189 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇಂಡಿಯನ್ ರೋಡ್ಗೆ ಆರಾಮಾಗಿದೆ ಒಟ್ಟಿನಲ್ಲಿ. ಇನ್ನು ಸೀಟ್ ಹೈಟ್ ಬಂದು 780 mm ಸೀಟ್ ಹೈಟ್ ಇದೆ. ನೀವು ಆರಾಮಾಗಿ 5 ಫೀಟ್ ಇದ್ದವರು ಕೂಡ ಆರಾಮಾಗಿ ಗಾಡಿ ಓಡಿಸಿ. ಸೀಟಿಂಗ್ ಕಂಫರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಕುಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾನೆ ನಿಮಗೆ. ನಿಮಗೆ ರೇರ್ ಕುಷನ್ ನೋಡೋದಾದ್ರೆ ನಿಮ್ಗೆ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ, ನಿಮಗೆ ಸೇಮ್ 790 ಡ್ಯೂಕ್ ಏನಿತ್ತಲ್ಲ ನಿಮಗೆ ರೇರ್ ಸೀಟಿಂಗ್ ನೋಡಿದ್ರೆ ಹಂಗೇನೆ ನನಗೆ ಕಾಣಿಸುತ್ತೆ. ಗುರು 790 ಗುರು ಓಲ್ ಕಂಪ್ಯಾರಿಸನ್ ಮಾಡ್ತಲ್ಲ, ನೋಡೋದಕ್ಕೆ ಆ ಥರ ಇದೆ ಅಂತ ಹೇಳ್ತಾ ಇರೋದು. ಸೀಟ್ ಕಂಫರ್ಟ್ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ನೀವು ಆರಾಮಾಗಿ ಟೂರಿಂಗ್ ಎಲ್ಲ ಮಾಡ್ಬೋದು ನಿಮಗೆ. ಈಗ ನಾನು 5th ಗೇರಲ್ಲಿ ಆರಾಮಾಗಿ 70 to 60 ಕ್ರೂಸ್ ಮಾಡ್ತಾ ಇದ್ದೀನಿ. ಆರಾಮಾಗಿ ಕ್ರೂಸಿಂಗ್ ಮಾಡ್ಬೋದು ನೀವು. ಗಾಡಿ ಓವರ್ ಆಲ್ ಕರ್ವ್ ವೆಯ್ಟ್ ಬಂದು ನಿಮಗೆ 128 kgs ಇದೆ ನಿಮಗೆ ಗಾಡಿ ಓವರ್ ಆಲ್ ಕರ್ವ್ ವೆಯ್ಟು. ಇನ್ನು ಸರ್ವಿಸ್ ಕಾಸ್ಟ್ ಬಗ್ಗೆ ಹೇಳೋದಾದರೆ ತುಂಬ ಅಂದರೆ ತುಂಬ ಕಮ್ಮಿ ಗೈಸ್. TVS ಅವ್ರ ಸರ್ವಿಸ್ ಬಗ್ಗೆ ಕೇಳೋಂಗಿಲ್ಲ ಅಂದ್ಕೊಬಿಡಿ. ಎಷ್ಟಾಗುತ್ತೋ ಅಷ್ಟು ಕಮ್ಮಿಗೆ ಮಾಡಿಕೊಟ್ಬಿಡ್ತಾರೆ ನಿಮಗೆ. ಇಲ್ಲ ಅಂದರೂ ನಿಮಗೆ ಒಂದು 800-900 ಒಳಗಡೆ ಎಲ್ಲ ಸರ್ವಿಸ್ ಮುಗಿದೋಗ್ಬಿಡುತ್ತೆ ಅಂದ್ಕೊಬಿಡಿ. ನಿಮಗೆ ಇಂಜಿನ್ ಆಯಿಲ್ ನನಗೆ 700 ಅಂತೀನಿ, 350 ರೂಪಾಯಿ, 390 ರೂಪಾಯಿ ಇಲ್ಲ 450 ರೂಪಾಯಿನ ಇರಬೇಕು ಇಂಜಿನ್ ಆಯಿಲ್. ಇವರು ಗಾಡಿ ಮೇಲೆ ಡಿಸೈನ್ ಮೇಲೆ ಇವರು ರಿಸರ್ಚ್ ಮಾಡೋ ಬದಲು ಇಂಜಿನ್ ಮೇಲೆ ಇನ್ನೂ ಕೂಡ ರಿಸರ್ಚ್ ಮಾಡಿ ವೈಬ್ರೇಷನ್ನ ಹೆಂಗಾರು ಮಾಡಿ ಬ್ಯಾಲೆನ್ಸ್ ಮಾಡ್ಬೋದಿತ್ತು. ಇನ್ನು ಗಾಡಿ ಆನ್ ರೋಡ್ ಪ್ರೈಸಿಗೆ ಬಂದರೆ 1,23,000 ಇದೆ. ಗಾಡಿನ ತೊಗೋಬೇಕಾ ಅಂತ ನನ್ನೇನಾದರೂ ಕೇಳಿದ್ರೆ ಡೆಫಿನೆಟ್ಲಿ ತೊಗೊಳ್ಳೇಬೇಕು. ಯಾಕಂದರೆ ಒಂದು ಕಮ್ಮಿ ಬಜೆಟಲ್ಲಿ ನಿಮಗೆ ಇಷ್ಟೊಂದು ಪವರ್ ಇರೋ ಗಾಡಿ, ಇಷ್ಟೊಂದು ಚೆನ್ನಾಗಿರೋ ಗಾಡಿ ನಿಮಗೆ ಎಲ್ಲೂ ಯಾವ ಕಂಪ್ನಿಲೂ ಕೂಡ ಸಿಗೋದಿಲ್ಲ. ಐ ಹೋಪ್ ಗೈಸ್ ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ರೈಡ್ ಸೇಫ್ ಆ್ಯಂಡ್ ಬಿ ಸೇಫ್ ಗೈಸ್ ಆ್ಯಂಡ್ ಪೀಸ್. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಗೈಸ್. ಮತ್ತು ಸಪೋರ್ಟು ಅಷ್ಟಾಗಿ ಸಿಗ್ತಾ ಇಲ್ಲ, ತುಂಬ ಕಮ್ಮಿಗೆ ಸಪೋರ್ಟ್ ಸಿಗ್ತಾ ಇದೆ. ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳ್ತಾ ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್, ಬಾಯ್ ಗೈಸ್. ಒಟ್ಟಿನಲ್ಲಿ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಬರುವಂಥ ನಿಮಗೆ RTX ಮತ್ತು NTORQ 150 ಏನಿದೆಯಲ್ಲ ಅದು ಕೂಡ ಇಲ್ಲೇ ಮ್ಯಾನುಫ್ಯಾಕ್ಚರ್ ಅಂತ ಆಗ್ತಾ ಇರೋದು. ಅಂದರೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ. ನಾನು ಕೇಳ್ದಂಗೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದಾರ ಅಂತ ಕೇಳಿದ್ರೆ ಇಲ್ಲ ಬ್ರೋ ಅಂತ ಅಂದರು. ಇನ್ನೂ ಲಾಂಚೇ ಮಾಡಿಲ್ವಲ್ಲ, ಹೇಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ನನಗೆ ವಾಪಸ್ಸು ಟಾರ್ಗೆಟ್ ಮಾಡಿಬಿಟ್ರು. NS ಅಂದರೆ ನೇಕೆಡ್ ಸ್ಪೋರ್ಟ್ ಅಂತ.